ಲಸ್ಮಕ್ಕಯ್ಯ ಲಸ್ಮಕ್ಕಯ್ಯ ಓ ಪಪ್ಪ ಸೀನಪ್ಪ ಬಂದ್ರೇನಪ್ಪ. ಬಂದವ್ರು ಕಣಕ್ಕ. ಇವಾಗಿನ ಬಂದರು ನಮ್ಮ ಮನೆ ತಗ ಇದ್ದಾರೆ. ಅದಕ್ಕೆ ಒಂದೇ ಸತಿ ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ಅಲ್ಲಿ ನಮ್ಮ ಮನೆ ತಗ ಇದ್ದಾರೆ, ಕರ್ಕೊಂಬರ್ತೀನಿ. ರೆಡಿ ಆಗಿದ್ದಾಳ ಆಲೇನೆ ಹೊಚ್ಚು? ರೆಡಿ ಆಗ್ಯಾಳ ಕಣಪ್ಪ, ಹೇಳಿದ್ದೆ ಎದ್ದಾಗ್ಲೇನೆ ಈಗಳಮ್ಮ ಹಿಂಗೆ ಬರ್ತಾರೆ ಅಂತ ಹೇಳಿ ಬರಲಿ ಅಂತ ಹೇಳಿದ್ಲು. ಕರ್ಕೊಂಬ ನೋಡೋಣದಲ್ಲಿ ಹುಡುಗ ಹೆಂಗೆ ಇದ್ದಾನೆ ಏನು ಅಂತ ಹೇಳಿ. ಸರಿ ಆಯ್ತು, ಹೋಗಿ ಕರ್ಕೊಂಬರ್ತೀನಿ. ಸೀನಪ್ಪ ನಮ್ಮ ಹುಡುಗಿನ ಒಳ್ಳೆ ರಿಪೋರ್ಟ್ ಮದುವೆ ಮಾಡಲಿ ಅಂತ ಹೇಳಿ ಯಾರ ಫ್ರೆಂಡ್ ಅಂತೆ, ಯಾರ ಮೇಷ್ರು ಕೆಲಸದಾಗ ಇದ್ದಾರಂತೆ. ಯಾವುದೋ ಒಂದು ಮಿಡ್ಲ್ ಸ್ಕೂಲು ಮೇಷ್ರು ಕೆಲಸದಾಗ ಇದ್ದಾರಂತೆ. ಅದಕ್ಕೆ ನಮ್ಮ ನಿನ್ನ ಕೆಲಸಕ್ಕೆ ಸೇರೇನಂತೆ, ಇವ್ರಿಗೆ ಯಾರ ಫ್ರೆಂಡ್ ಅಂತೆ. ಅದಕ್ಕೇನೆ ಒಳ್ಳೆ ಹುಡುಗ ಕೊಟ್ಟು ಮಾಡಾಕ ಅಂತ ಹೇಳಿ ಹೇಳ್ತಿದ್ದೆ. ಇನ್ನೊಬ್ರು ಯಾರ ಇದ್ರಂತೆ, ಅವರು ಇಲ್ಲ ನಾವು ಅಲೆ ಇಲ್ಲೆಲ್ಲ ನೋಡಿದೀವಿ ಅಂತ ಹೇಳಿರಂತೆ. ಅದಕ್ಕೆ ಇವ್ರು ಯಾರ ಪರಿಚಯ ಇರೋರಿಗೆ ಕರ್ಕೊಂಬಂದವನಿ. ಹೆಂಗೆ ದೇವ್ರದ ಇದ್ದಿಂದ ನಮ್ಮ ಹುಡುಗದ ಮದುವೆ, ನಮ್ಮ ಹುಡುಗಿ ಮದುವೆ ಸೊಟ್ಟಾದ್ರೆ ಸಾಕು ದೊಡ್ಡಾಳ್ದು. ಸಣ್ಣ ದಿನ ಬಿಟ್ಟು ಮಾಡೋಕ್ಕಾಗುತ್ತೆ. ಹೆಂಗೆ ಸೀನಪ್ಪ ಮಾರಾಯ್ತಂತೆ ಇವತ್ತು ಒಳ್ಳೆ ನೆನೆಸ್ಕೋಬೇಕು ನಿಜವಾಗ್ಲೂ. ನಾವೊಂದು ಅನುಕೂಲ ಮಾಡೀವಿ, ನಮ್ಗೊಂದು ಅನುಕೂಲ ಮಾಡ್ತಾನೆ ಅವನು. ಪಾಪ ಕೆಲಸ ಇರಲಿಲ್ಲ, ನಾನು ನಮ್ಮ ಅಕ್ಕನ ಮಗ ಹೇಳಿ ಕೆಲಸಕ್ಕೆ ಅಲ್ಲಿಗೆ ಹೋಗಪ್ಪ ಅಂತ ಹೇಳಿದೆ. ಹೆಂಗ ಕೆಲ್ಸಕ್ಕೆ ಹೋಗ್ಯವನಲ್ಲಿ ಹಿಂಗೆ ಒಬ್ರಿಗೊಬ್ರಿಗಾದರೆ ಅದಕ್ಕೆ ಮತ್ತು ಅವರು ನಾವು ಒಂದು ಸಹಾಯ ಮಾಡಿದ್ರೆ ಅವರನ್ನು ಮಾಡ್ತಾರೆ ಎಂಬುದು. ಅಚ್ಚು ಅಚ್ಚು ಏನಮ್ಮ? ಅಮ್ಮಣಿ ಅವ್ರ ಆಲೇನಿ ಸೀನಪ್ಪರ ಮಂತಕ್ಕೆ ಬಂದವ್ರಂತೆ, ಅದಕ್ಕೆ ಬರ್ತಾರಂತೆ. ರೆಡಿ ಆದಂಗ? ರೆಡಿ ಆಗಿದ್ದೀನಿ ಕಣಮ್ಮ, ಇನ್ನೇನು ರೆಡಿ ಆಗೋದೇಳಿ ಇಷ್ಟೇ. ನಾನು ಇನ್ನೇನು ಜಾಸ್ತಿ ಏನು ಮೇಕಪ್ ಮಾಡಲ್ವಲ್ಲ. ಅಲ್ಲ ಸಾಕು, ಯೋಟನ ಬೇಡ ಓವರಾಗಿ ಸಾಕು, ಚೆನ್ನಾಗಿದೆಯಾ? ಸರಿ ಒಳಗಿರು, ಕರಿತೀನಿ. ಕರ್ಕೊಂಬರಕ್ಕೆ ಹೋಗೋದಾನೆ ಸೀನಪ್ಪ. ಕರ್ಕೊಂಬರಪ್ಪ ಏನೋ ಅಮ್ಮ ಯಾರ ಹುಡುಗನೋ ಯಾರೋ ಬಂದಿರ್ಬೇಕೇನು, ಯಾರ್ಯಾರು ಬಂದಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂದವ್ರಂತೆ. ಬರ್ತಾರೆ ಇವಾಗ. ಹಂಗೆ ಒಳಗಿರು, ಕರಿತೀನಿ. ಬಾ ಕಾರ್ತಿಕ, ಬಾ. ಬರ್ರಿ ಆಂಟಿ, ಬನ್ನಿ. ಅಂಕಲ್ ಬನ್ನಿ. ಬರ್ರಕ್ಕ, ಬರ್ರಿ, ಬಾರಪ್ಪ, ಕುತ್ಕೋ ಬರ್ರಿ. ಕೂತ್ಕೋ ಕಾರ್ತಿಕ, ಕೂತ್ಕೋ. ಆಂಟಿ ಅಂಕಲ್ ಬನ್ನಿ, ಕೂತ್ಕೋ ಬರ್ರಿ. ನಿಮ್ಮ ಅಣ್ಣ ಇಲ್ಲೆಲ್ಲ ಓತು ಕಣ, ಬರಲಿಲ್ಲ. ಸೀನ ಫೋನನ ಮಾಡ ಬರುತ್ತೇಳು, ಹೊಚ್ಚು ಕರಿ, ನೋಡ್ತಾರೆ. ಬಾರಪ್ಪ, ಬಾ, ಬಂದವ್ರ ಆಲೇನೆ. ನಮಸ್ಕಾರ ಕಣ್ರಣ್ಣ. ನಮಸ್ಕಾರ ನಮಸ್ಕಾರ, ಬಾರಪ್ಪ. ಅಚ್ಚು ಅಚ್ಚು. ಕಾರ್ತಿಕ, ಈ ಹುಡುಗಿನೇ ಅಚ್ಚು ಅಂತ ಹೇಳಿ. ಏನು ಓದಿದ್ಯಮ್ಮ? ಡಿಗ್ರಿ ಆಗೈತೆ. ಓದೈತೆ. ನಿಮ್ಮ ಹುಡುಗಿನೂ ನಮ್ಮ ಹುಡುಗನೂ ಮೇಷ್ಟ್ರು ಕೆಲಸದಾಗ ಇದ್ದಾನೆ ಕಣಮ್ಮ. ಅದಕ್ಕೆ ನಾವು ಒಂದಿಷ್ಟು ವಿದ್ಯೆ ಕಲ್ತಿರೋರಾಗಬೇಕು ಅಂತ ಹೇಳಿ ಹುಡುಕ್ತಾ ಇದ್ವಿ. ಹೆಂಗೋ ಬಿಡತ್ಲಾಗೆ ನಿಮ್ಮ ಹುಡುಗಿನೂ ಓದೈತಿ. ಸುಮ್ಕಿರಪ್ಪ ಅಂತ ಏನು ಹೇಳಕ್ಕೆ ಹೋಗ್ಬೇಡ. ಹುಡುಗಿ ಒಂದಿಟ್ಟಿನ ಸುಮಾರಾಗೈತೆ, ಇನ್ನು ಯಾಕೆ ಸಣ್ಣಕ್ಕಿಲ್ಲ ಹುಡುಗಿ. ನಮಗೂ ಇಬ್ಬರ ಮಕ್ಕಳು, ಇವನು ಒಬ್ಬನೇ ಮಗ. ನಮಗೆ ಮಗಳದು ಮದುವೆ ಮಾಡಿದ್ವಿ, ಅಲ್ಲೇ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಾಗ್ಯದ ಮಗಳಿಗೂ. ಇವಾಗ ನಮ್ಮ ಅಕ್ಕನ ಮಗನ ಒಬ್ಬ ಸಾಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ ಅಕ್ಕ ಇವಾಗ ತಿರ್ಕೊಬಿಟ್ಲು, ಅವಾಗ ಸಣ್ಣನಿಂದ ನಮ್ಮ ಅಕ್ಕನ ಮಗ. ಅವಾಗ ಅವನು ಕರ್ಕೊಂಬಂದು ಸಾಕೊಂಡಿದ್ದೀವಿ. ಇವನೇ ನಮ್ಗೆ ಒಬ್ಬನೇ ಮಗನೇ, ಅವನು ನಮ್ಮ ಅಕ್ಕನ ಮಗ, ಇನ್ನೊಬ್ಬ ನಮ್ಮ ಮನೆಯಾಗಿರೋನು. ನಮಗೂ ಇಬ್ಬರಲ್ಲಿ ಹೆಣ್ಮಕ್ಳು, ಇಬ್ಬರಲ್ಲಿ ಗಂಡು ಮಕ್ಕಳು ಕಣಕ್ಕ. ನಮಗೂ ನಮ್ಮ ಹುಡುಗಿನ ಸಣ್ಣ ಹುಡುಗಿನ ಓದ್ತಾ ಐತೆ. ಈ ಹುಡುಗಿನೂ ನಾವು ಮದುವೆ ಮಾಡೋಣ ಅಂತ, ಡಿಗ್ರಿ ಮುಗೀತು, ಅದಕ್ಕೆ ಮದುವೆ ಮಾಡೋಣ ಅಂತ ಹೇಳಿ ಅದಕ್ಕೆ ನಾವು ಹೇಳಿದ್ವಿ. ನಮ್ಮ ಹುಡುಗರು ಏನೋ ಯಾರು ತಗೋನು ಹಿಂಗೊಂದು ಬೆಳ್ಳಿಕ್ಸ್ಕೊಂಡಿಲ್ಲ ಕಣಕ್ಕ. ನಮ್ಮ ಹುಡುಗರು ಅಷ್ಟೇ ಭಾಳ ಒಳ್ಳೆ ಹುಡುಗರು. ನೀನು ಯಾರನ್ನ ಕೇಳ್ಬೇಕಾರೆ ಊರಾಗೆ. ಈಗ ನಮಗೂ ಒಳ್ಳೆಯರಾಗಬೇಕಮ್ಮ, ನಿಮಗೂ ಒಳ್ಳೆಯರಾಗಬೇಕು. ಇಬ್ಬರಳು ಗಂಡ ಹೆಂಡ್ತಿ ಇಬ್ಬರಳು ಚೆನ್ನಾಗಿದ್ರೇನೆ ನಮಗೂ. ನೋಡಪ್ಪಪ್ಪ, ಹುಡುಗಿ ಒಪ್ಪಿಗೆ ಆದ್ಲೇನಪ್ಪ? ನನಗೇನೋ ಹುಡುಗಿ ಒಪ್ಪಿಗೆ ಆದ್ಲು ಕಣಪ್ಪ. ಪಾಪ ಒಂದಿಟ್ಟು ಸುಮಾರಾಗಿಲ್ವೇನಪ್ಪ ಹುಡುಗಿ? ಒಳ್ಳೆ ಹುಡುಗಿ ಅಂತೆ ಬಿಡಮ್ಮ, ಸುಮಾರಾಗಿದ್ರು ಪರವಾಗಿಲ್ಲ. ಕಾರ್ತಿಕ, ಸುಮ್ಮನೆ ಆಗ್ಬಿಡು. ಒಳ್ಳೆ ಹುಡುಗಿ ಆಂಟಿ, ಪಾರ್ವತಂಟಿ ಒಳ್ಳೆ ಹುಡುಗಿ. ಈ ಹುಡುಗಿ ಇಂಥ ಹೆಣ್ಣು ನೀವು ಹುಡ್ಕೊಂಡೋದ್ರೂ ಸಿಗಲ್ಲ. ಭಾಳ ಒಳ್ಳೆ ಹುಡುಗಿ. ಇವರು ಭಾಳ ಒಳ್ಳೆಯವರು. ಇವರು ಚೆನ್ನಾಗಿ ಕಾಮ್ತಾರೆ, ನಿಮ್ಮನ್ನು ಬಂದರು ಹೋದ್ರು ಗೌರವಿಸ್ತಾರೆ. ಅದಕ್ಕಾಗಿ ನಾನು ಹೇಳಿದ್ದು. ಕಾರ್ತಿಕ, ಸುಮ್ಮನೆ ಮದುವೆ ಆಗ್ಬಿಡು. ಈ ಹುಡುಗಿ ಒಳ್ಳೆ ಹುಡುಗಿ ಕಣೋ. ಸರಿ ಆಯಿತು, ನನಗೂ ಒಪ್ಪಿಗೆ ಆದ್ಲು ಹುಡುಗಿ. ಸರಿಯಪ್ಪ ಆಯಿತು. ನಾವು ಹೋಗಿ ಈಗ ದೇವರು ಏನನ್ನ ಕೇಳಿ ನಾವು ಶಾಸ್ತ್ರ ಕೇಳಬೇಕಲ್ಲ, ಇಬ್ಬರೊಳಗೂ ಎಲ್ಲ ಆಗಿ ಬರಬೇಕಲ್ಲ. ಅದಕ್ಕೇನೆ ಶಾಸ್ತ್ರ ಕೇಳಿ ಹೇಳ್ತೀವಿ. ಪಾಪ ಸಡನ್ನಾಗಿ ಹಂಗೆ ಅನ್ಬೇಡ, ನನಗೆ ಹುಡುಗಿ ಇಷ್ಟ ಆದ್ಲು ಅಂತೇಳಿ. ಅಲ್ಲ, ನಮಗೂ ಹುಡುಗಿ ಏನು ಚೆನ್ನಾಗೈದಾಳೆ, ಆದರೆ ಹೋಗಿಲ್ಲ ಶಾಸ್ತ್ರ ಸಂಬಂಧ ಎಲ್ಲ ತಿಳ್ಕೊಬೇಕಲ್ಲ. ಅದಕ್ಕೋಸ್ಕರನ ನಾವು ಈಗ ನಮ್ಮ ಕಡೆಗೆ ಹೆಂಗಂದರೆ, ನಾವು ಹೆಣ್ಣು ನೋಡ್ಕೊಂಡು ಹೋಗ್ಬಿಟ್ಟು ಮನೆಯಾಗೆ ದೀಪ ಹಚ್ಚುತ್ತೀವಿ. ದೀಪ ಚೆನ್ನಾಗಿ ಉರಿದ್ರೆ ಮೆಲ್ಲಕ್ಕೆ ನಮಗೆ ಮನೆಗೆ ಆಗಿ ಬರುತ್ತೆ ಹೆಣ್ಣೊಮ್ಮಂಗೆ. ಇಲ್ಲೊಂದು ತಗ ಉರಿದು ಕೆಟ್ಟರೆ ನಮಗೆ ಅದು ಆಗಿ ಬರಲ್ಲ ಅಮ್ಮಂಗೆ. ನಾವು ಇವತ್ತು ಹೋಗ್ಬಿಟ್ಟು ನಾವು ದೀಪ ಹಚ್ಚುತ್ತೀವಿ ಮನೆಯಾಗೆ. ದೀಪ ಹಚ್ಬಿಟ್ಟು ನಾವು ನೋಡ್ತೀವಿ. ನೋಡಿ ನಮ್ಮ ದೇವ್ರು, ನಾವು ಮನೆ ದೇವ್ರನ್ನ ಹೂವು ಕೇಳಬೇಕು. ನಾವು ಎಲ್ಲ ಶಾಸ್ತ್ರ ಕೇಳಬೇಕು. ಇಂಥ ಏನು ಹೆಸ್ರು ನಿಮ್ಮ ಹುಡುಗಿದು ಹೆಸ್ರು ಬಲ, ಎಲ್ಲ ಹೆಸ್ರು ಬಲಕ್ಕೆ, ಅವ್ರ ಹೆಸ್ರು ಬಲಕ್ಕೆ ಇವ್ರ ಹೆಸ್ರು ಬಲಕ್ಕೆ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಹೆಸ್ರು ಬಲಕ್ಕೆಲ್ಲ ಆಗಿ ಬಂದರೆ ಶಾಸ್ತ್ರ ಸಂಬಂಧ ಮಕ್ಕಳು ನೋಡಿ ಆಮೇಲೆ ಮದುವೆ ಮಾಡೋಣ. ನೋಡಿದ್ದೀವಿ, ನಮಗೂ ಇಷ್ಟ ಆಯ್ತು, ನೋಡೋಣ, ಹೇಳ್ತೀವಿ. ಹೇಳು ಎಲ್ಲ ಇರಬೇಕಕ್ಕ, ಅದೆಲ್ಲ ಇದ್ದೇನೆ. ಹೋಗಿ ಕೇಳ್ರಿ, ನಾವು ಕೇಳ್ತೀವಿ.
ಕೇಳಿ ನೀವು ಯಾವ್ದಕ್ಕೂ ಫೋನ್ ಮಾಡಿರಿ. ಹೋಗಮ್ಮ ಅಚ್ಚು ಕಾಪಿ ತರ ಹೋಗು. ನಿಮ್ದು ಏನು ಕೆಲಸ ಅಕ್ಕ? ನಮ್ಮ ಅಯ್ಯಪ್ಪ ಸೀಮೆ ತಕೊಂಡೈತೆ ಒಂದೈದು ದಿನಾನ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕ್ತೀವಿ. ನಮ್ಮದು ಒಂದಿಷ್ಟು ಅಡಿಕೆ ತೋಟ ಒಂದಿಷ್ಟು ತೆಂಗಿನ ತೋಟ ಐತೆ, ಏನು ಜಾಸ್ತಿ ಇಲ್ಲ, 1-2 ಎಕರೆ ಐತೆ ಹೊಲ. ಅದ್ರಾಗೆ ಇನ್ನೇನು 1 ಎಕರೆಗೆ ಅಡಿಕೆ ಗಿಡ ಇದ್ದಾವೆ, ಇನ್ನಿದ್ದು ಒಂದು 30-40 ತೆಂಗಿನ ಗಿಡ ಇದ್ದಾವೆ ಕಣಪ್ಪ. ನಿಮ್ದು ಎಷ್ಟಾಯ್ತು ಹೊಲ ಮನೆ? ನಮ್ಮದು ಒಂದು 5 ಎಕರೆ ಐತೆ. ನಮ್ಮದು ಒಂದಿಷ್ಟು ಇಕ್ಕಿದ್ವಿ ಈಗ ಅಡಿಕೆ ಗಿಡನ. ಇದು ನಮ್ಮವೆಲ್ಲ ತೆಂಗಿನ ಗಿಡ ಅವೆಲ್ಲ ಹೋಗ್ಬಿಟ್ಟು ಮೊನ್ನೆ ಮಳೆ ಇಲ್ದಲೇ ಸುಳಿ ಬಿದ್ದೆಲ್ಲ ಹೋಗ್ಬಿಟ್ಟು ಅದಕ್ಕೆ ಅಡಿಕೆ ಗಿಡ ಇಕ್ಕಿದ್ದೀನಿ. ಈಗ ಬೋರ್ ಹಾಕ್ಸಿದ್ದೀನಿ, ನೀರು ಬಿದ್ದಾವೆ. ಅದಕ್ಕೆ ಇನ್ನು ನಮ್ಮ ಹುಡುಗರು ಇನ್ನೂ ಸಣ್ಣ ಗಂಡು ಹುಡುಗರು ನಾವು ಓದ್ತಾ ಇದ್ದಾವೆ. ಅದಕ್ಕೆ ಇವಾಗ ಹೆಣ್ಣು ಹುಡುಗರು ದೊಡ್ಡ, ನಮ್ಮವು ಸಣ್ಣ ಹುಡುಗರು ಮಾತ್ರ ಗಂಡು ಹುಡುಗರು ಇದ್ದಾವೆ. ನಮ್ಮ ಹುಡುಗಂದು ಮೇಷ್ಟ್ರ ಕೆಲಸ. ನಮ್ಮ ಮಗಳೂ ಅವರು ಚೆನ್ನಾಗಿದ್ದಾರೆ, ಮನೆ ಕಡಿಕೆಲ್ಲನ ಅವರು ಭಾಳ ಚೆನ್ನಾಗಿದ್ದಾರೆ. ಅವರು ಎಲ್ಲನ ಸೈಟ್ಗಳೆಲ್ಲ ಮಾಡ್ಕೊಂಡವ್ರೆ, ಟೌನ ಮನೆ ಕಟ್ಟವ್ರೆ, ಕಾರ್ ತಗೊಂಡವ್ರೆ. ನಮ್ಮ ಹುಡುಗಿರು ಚೆನ್ನಾಗಿದ್ದಾರೆ. ನಮ್ಮ ಹುಡುಗನೂ ಓದವ್ನಿ. ನಮ್ಮ ಹುಡುಗ ಕೆಲಸ ಕೊಡ್ಸಿರೋದೇ ನಮ್ಮ ಅಮ್ಮಣ್ಣಿ. ಅದೇನೇ ಎಲ್ಲನ ಚೆನ್ನಾಗಿ ಅವ್ರ ಮನೆಯ ಗಂಡನ ಮನೆಗೆ ಒಂದು ಸ್ವಲ್ಪ ಚೆನ್ನಾಗಿತ್ತಾ, ಅದಕ್ಕೆ ಎಲ್ಲನ ಎಮ್ನೆ ಮೇಷ್ಟ್ರ ಕೆಲಸ ಮೊನ್ನೆ ಎಲ್ಲ ದುಡ್ಡು ಎಲ್ಲ ಕಟ್ಟಿ ಮೇಷ್ಟ್ರ ಕೆಲಸಕ್ಕೆ ಸೇರಿಸೈತಿ. ನಮ್ಮ ಹುಡುಗ ಮೇಷ್ಟ್ರ ಕೆಲಸಕ್ಕೆ ಹೋಗ್ತಾನೆ. ಅದೇ ನಿಮ್ಮೂರಾಗೇನ ಮೇಷ್ಟ್ರ ಕೆಲಸ? ಓನಪ್ಪ, ನಮ್ಮೂರಾಗೆ ಮೇಷ್ಟ್ರ ಕೆಲಸ. ಮೊದಲು ದೂರ ಹಾಕಿದ್ರು, ಇವಾಗ ನಾವಿರೋನ ಮಗ ನೀನು ಹೆಂಗಪ್ಪ ದೂರ ಇರ್ತೀಯ ಅಂತ ಹೇಳಿ ಇತ್ಲಾಗ ಹಾಕ್ಸ್ಕೊಂಡವನೇ. ಇವಾಗ ನಮ್ಮ ಅಯ್ಯಪ್ಪನ ಸೀಮೆಸ ನೋಡ್ಕೊಂಬತ್ತೆ. ಇನ್ನು ನಮ್ಮ ಅಕ್ಕನ ಮಗ ಒಬ್ಬ ಇದ್ದಾನೆ, ಅವನಿಗೂ ಇನ್ನೂ ಮದುವೆ ಆಗಿಲ್ಲ, ಏನಿಲ್ಲ, ಇನ್ನು ನೋಡ್ತಾ ಇದೀವಿ ಅವನಿಗೂ. ನೀವೇ ಸಾಕೊಂಡಿದ್ರಾ ನಿಮ್ಮ ಅಕ್ಕನ ಮಗುನ? ನಮ್ಮ 3 ಅಕ್ಕ ತಂಗಿಯರು. ನಮ್ಮ ಅಕ್ಕನ ಮಗ, ದೊಡ್ಡ ಅಕ್ಕನ ಮಗ ಅವನು ಸಣ್ಣನು ಇನ್ನಾನ. ಅವಾಗಲೇ ನಮ್ಮ ಅಕ್ಕಗೆ ಏನೋ ಚೆನ್ನಾಗಿಲ್ಲಂಗಾಗಿ ಸತ್ತೋಗ್ಬಿಟ್ಲು. ಅವಾಗ ನಾನೇ ಕರ್ಕೊಂಬಂದು ಸಾಕೊಂಡಿರೋನು ಒಬ್ಬ ಮಗ. ನನಗೂ ನನಗಿನ್ನೂ ಇವನು ಹುಟ್ಟಿರಲಿಲ್ಲ, ಅದಕ್ಕೆ ನನಗೊಬ್ಬ ಮಗಳಿದ್ಲು, ಅದಕ್ಕೆ ಕರ್ಕೊಂಬಂದು ಸಾಕೊಂಡೆ. ಆಮೇಲೆ ಇವನು ಹುಡ್ತಾ. ಮತ್ತು ಇನ್ನು ನನ್ನ ತಂಗಿ ಒಬ್ಳು ಇದ್ದಾಳೆ, ಅವಳಿಗೂ 1 ಹೆಣ್ಣು 1 ಗಂಡು. ನೀವೆಷ್ಟು ಜನ ಅಲ್ಲಿ ಅಣ್ಣ ತಮ್ಮಗಳು? ನಾವು 4 ಅಣ್ಣ ತಮ್ಮಗಳು ಕಣಮ್ಮ. ನಮ್ಮ ಅಣ್ಣಯರು ಇದ್ದಾರೆ. ಒಟ್ಟಿನಲ್ಲಿ ಎಲ್ಲ ಅವ್ರವ್ರ ಪಾಟಿಗೆ ಅವರು ಇದ್ದಾರೆ. ನಾವೆಲ್ಲ ಅಲ್ಲೆಲ್ಲ ಬೇರೆ ಹೋಗಿದ್ದೀವಿ. ಈಗ ಯಾರ ಜೊತೆಗಿರ್ತಾರಣ್ಣ? ಎಲ್ಲ ಬೇರೆ ಹೋಗ್ತಾರೆ, ಈಗೇನು ಯಾರು ಜೊತೆಗಿರಲ್ಲ. ನಿಮ್ಮ ಮಗಳಿಗೆ ಆಲೆ 7 ವರ್ಷ ಆಗೈತಮ್ಮ. ಅವಳಿಗೆ ಇವಾಗ 25 ಮೇಲೆ ಆಗೈತೆ ಕಣಕ್ಕ. ಅದೇ 2 ವರ್ಷ ಆಯ್ತು. ನಾವಿನ್ನು ಮುಂದಕ್ಕೆ ಕಳ್ಸೋಣ ಅಂದ್ಕೊಂಡ್ವಿ, ಓದೋಕ್ಕೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನಾದ್ವಿ. ಅವಳು ಬಿಡ ಮತ್ತೆ ಇನ್ನೇನು ಹೋಗೋಣ ಅಂತ ಹೇಳಿ ಸುಮ್ಮನಾದ್ಲು. ಅವಳೇ ಬೇರೆ ಅವಾಗ ಯಾಕನ ಜ್ವರ ಬಂದಿದ್ವು, ಅವಾಗ ಅವೆಂಥವು ಜ್ವರ ಅಂತ ಬಂದಿದ್ವಲ್ಲ, ಅವು ಬೇರೆ ಜ್ವರ ಬಂದಿದ್ವು, ಅದಕ್ಕೆ ಕಳಿಸ್ಲಿಲ್ಲ, ಸುಮ್ಮನಾದ್ವಿ. ಅದಕ್ಕೆ ಓದ್ಬೇಕಾಯ್ತು ಇನ್ನೊಂದು 2 ವರ್ಷ. ನಾವು ಓದಿಸ್ಲಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಡಿಗ್ರಿ ಕಂಪ್ಲೀಟ್ ಆಗೈತಿ. ಚೆನ್ನಾಗಿ ಓದ್ದೆ ಇದ್ರಳೆ ಅಂದರೆ ಎಲ್ಲದ್ರಾಗೂ ಮಾರ್ಕ್ಸ್ ಚೆನ್ನಾಗೈತೆ. ಓದ್ಬೋದಾಗಿತ್ತು. ಇವ್ರೂ ಅದೇ ತೆಂಗಿನ ಗಿಡ ಬೇರೆ ಓದ್ವು, ಎಲ್ಲ ಸುಳಿ ಬಿದ್ದು ಅಡಿಕೆ ಗಿಡ ಇಕ್ಕಕ್ಕೆಲ್ಲ ಸಾಲ ಮಾಡ್ಕೊಂಡಿದ್ರು, ಅದಕ್ಕೆ ಸುಮ್ಕಾದ್ರು. ಇವರು ಓದಿಸ್ಲಿಲ್ಲ. ಯಾನೇ ಆಗಿರ್ಬೇಕಣಮ್ಮ. ಯಾಕೆ ನಿಮ್ಮ ಹುಡುಗಿಗೆ ಏಜು ಹೆಂಗೆ ಬೇಕಂದ್ರೆ ಆಧಾರ್ ಕಾರ್ಡ್ ಕೊಡ್ತೀವಿ ಹೇಳಕ್ಕೆ. ಡೇಟ್ ಆಫ್ ಬರ್ತ್ ಇರುತ್ತಲ್ಲ, ನೋಡ್ಕೊಳ್ರಿ. ನಿಮ್ಮ ಹುಡುಗನ ಡೇಟ್ ಆಫ್ ಬರ್ತ್ಗೂ ನಮ್ಮ ಹುಡುಗ ಡೇಟ್ ಆಫ್ ಬರ್ತ್ಗೂ ಹೆಂಗೆ ಏನು ಅಂತ ಹೇಳಿ. ನಮಗಿನ್ನ ಸಣ್ಣಳು. ನಾನು ಕಾರ್ತಿಕ್ ಒಂದೇ ಕ್ಲಾಸ್ಮೇಟ್ ಆದಮೇಲೆ ನಮಗಿನ್ನ ಸಣ್ಣಳು. ಏನಿಲ್ಲ ಹೇಳು, ಏನಿಲ್ಲ ಆಂಟಿ. ಇಬ್ಬರಿಗೂ ಸರಿಯಾಗುತ್ತೆ, ಜೋಡಿ ಏಜು ಎಲ್ಲ ಸರಿಯಾಗುತ್ತೆ. ಹೆಂಗನ ನನ್ನ ಫ್ರೆಂಡ್ ಒಬ್ಬ ಮೇಷ್ಟ್ರಾಗಿದ್ದ, ಗೌರ್ಮೆಂಟ್ ಕೆಲಸ. ಅದಕ್ಕೆ ಲೋಸ್ಮಕಾಯಿ ಮಕ್ಕಳು ಒಳ್ಳೆಯರು. ಅದಕ್ಕೆ ಲೋಸ್ಮಕಾಯಿ ಬೇರೆ ಹೇಳೋದು, ಅದಕ್ಕೆ ಕರ್ಕೊಂಬಂದಿದ್ದೆ. ನನಗೂ ಒಳ್ಳೇದು ಮಾಡಿತ್ತು ಲೋಸ್ಮಕಾಯಿ. ಅದಕ್ಕೆ ನಾನು ಒಂದು ಏನಾದರೂ ಒಳ್ಳೇದು ಮಾಡಬೇಕು, ನಮಗೂ ಒಳ್ಳೇದು ಮಾಡೈತೆ ಅಂತ ಹೇಳಿ ಕರ್ಕೊಂಬಂದಿದ್ದೆ. ಅದಕ್ಕೆ ಹೆಂಗ ಮದುವೆ ಸೆಟ್ ಆದರೆ ಸಾಕು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.